ಆದರೂ ಒಬ್ಬರು ಖಿನ್ನತೆಯಿಂದ ಬಳಲಿದ್ರೆ ಅವರ ಮಕ್ಕಳಿಗೆ ಅದು ಬರುವಂತಹ ಸಾಧ್ಯತೆ ದುಪ್ಪಟ್ಟಾಗಿರುತ್ತೆ. ನಿಮಗೆ ಬೈಪೋಲಾರ್ ಸಮಸ್ಯೆಗಳಿದ್ದರೆ ನಿಮ್ಮ ಮಕ್ಕಳಿಗೆ ಅದು ಬರುವಂತಹ ಸಾಧ್ಯತೆ 4 ಪಟ್ಟಿರುತ್ತೆ. ಸ್ಕಿಜೋಫ್ರೇನಿಯಾ ನಿಮಗಿದ್ರೆ ನಿಮ್ಮ ಮಕ್ಕಳಿಗೆ ಅದು ಬರುವ ಸಾಧ್ಯತೆ 8 ಪಟ್ಟಿರುತ್ತೆ. ಆದ್ದರಿಂದ ನಾವು ಬರೀ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ, ಮುಂದಿನ ಪೀಳಿಗೆಯ ಆರೋಗ್ಯಕ್ಕೂ ಕೂಡ ಇದು ಬಹಳ ಮುಖ್ಯವಾದ್ದು. ನಾವೆಲ್ಲರೂ ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇದೆಲ್ಲ ಸರ್ಕಾರ ಸರಿಪಡಿಸಬಹುದಾದಂತಹ ವಿಷಯ ಅಲ್ಲ, ಇದು ನೀವು ಸ್ವಯಂ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕಾದಂತಹ ವಿಷಯ. ಆಗಷ್ಟೇ ನೀವು ಜವಾಬ್ದಾರಿಯುತ ನಾಗರಿಕರಾಗಬಲ್ಲಿರಿ. ಆದ್ದರಿಂದ ನೀವು ಇದನ್ನು ಮಾಡಬೇಕು, ಮನಸ್ಸಿನ ಚಮತ್ಕಾರವನ್ನು ಹೊರಗೆ ತರಬೇಕು. ಜಗತ್ತಿನಲ್ಲಿ ನಿಮ್ಮ ಮನಸ್ಸನ್ನು ಹೊರತುಪಡಿಸಿ ಅದಕ್ಕಿಂತ ದೊಡ್ಡದಾದ ಚಮತ್ಕಾರ ನಿಮಗೆ ಯಾವುದಾದ್ರೂ ಬೇರೆ ಗೊತ್ತಿದೆಯಾ? ಮತ್ತದು ಕೆಲಸ ಮಾಡೋದು ನೀವು ಎಚ್ಚರವಾಗಿದ್ದರೆ ಮಾತ್ರ. ಮನಸ್ಸಿನ ಈ ಚಮತ್ಕಾರ ಸಣ್ಣ ಪುಟ್ಟದಾಗಿ ಸರಳವಾದ ರೀತಿಯಲ್ಲಿ ಜಗತ್ತಿಗೆ ಲಭ್ಯವಾಗಬೇಕು. 300 ಕೋಟಿ ಜನರು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ 7 ನಿಮಿಷ ಅಭ್ಯಾಸ ಮಾಡಬೇಕು ಅಂತ ನಾವು ಆಶಿಸ್ತೀವಿ. ನೀವೆಲ್ಲರೂ ಕೂಡ 7 ನಿಮಿಷ ಪ್ರತಿದಿನ ಇದಕ್ಕಾಗಿ ಕಳಿತೀರಿ ಅಂತ ಆಶಿಸ್ತೇನೆ. ಇಂದು ಬೆಳಿಗ್ಗೆ ಹೊತ್ತಿಗೆ 6.5 ಲಕ್ಷ ಜನರು ಇದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಅದಾಗಲೇ ಅದು ಒಳ್ಳೆಯ ಸಂಖ್ಯೆಯೇ, ಆದರೆ ನಮಗೆ 300 ಕೋಟಿ ಬೇಕು. 300 ಕೋಟಿ ಜನರು ಒಂದು ಸ್ವಲ್ಪ ಹೆಚ್ಚು ಸಂತುಲನೆಯನ್ನು ಹೊಂದಿದರೆ ಜಗತ್ತು ಅದ್ಭುತವಾಗುತ್ತೆ. ಈಗ ನಾವು ಮಿರಕಲ್ ಆಫ್ ಮೈಂಡ್ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಚಾಲನೆ ನೀಡ್ತಾ ಇದ್ದೀವಿ. ನೀವು ಡೌನ್ಲೋಡ್ ಮಾಡಿಲ್ಲ ಅಂತಾದರೆ ಖಂಡಿತ ಡೌನ್ಲೋಡ್ ಮಾಡಿಕೊಳ್ಳಿ ಆದಷ್ಟು ಬೇಗ. ಮನಸ್ಸಿನ ಚಮತ್ಕಾರವನ್ನು ಸಾಕಾರಗೊಳಿಸೋಣ. ನಿಮ್ಮೆಲ್ಲರ ಬಳಿ ಅದಾಗಲೇ ಇದೆ ಅಂತ ಹೇಳಿ ಆಶಿಸ್ತೇನೆ.